ನೀವು ಅಂದ್ಕೊಂಡಿದ್ದು ನಿಜ. ನಾನೊಬ್ಬ ಪತ್ರಿಕೋದ್ಯಮಿ, ರಾಜಕೀಯ ವರದಿಗಾರ, ರಾಜಕೀಯ ವಿಶ್ಲೇಷಕ, ರಾಜಕೀಯ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು. ಆದರೆ ನಾನು ಅಂದರೆ ಇಷ್ಟೇ ಅಲ್ಲ. ನನಗೆ ವಿಚಿತ್ರ ಮೋಹ ಇರೋದು ಹಿಮಾಲಯದ ಮೇಲೆ. ಹಾಗೆ ಹಲವಾರು ವರ್ಷಗಳ ಕಾಲ ಹಲವಾರು ಬಾರಿ ನಾನು ಹಿಮಾಲಯನ ಸುತ್ತಿದ್ದೇನೆ. ಅಲ್ಲಿ ಸಾಧು ಸಂತರನ್ನು ಹುಡುಕಿಕೊಂಡು ಓಡಾಡಿದ್ದೇನೆ. ಹಾಗೆಯೇ ಗಾಳಿಯಲ್ಲಿ ಹಾರುವವರನ್ನು ನೋಡಿದ್ದೇನೆ, ನೆಲದ ಮೇಲೆ ಮಲಗುವವರನ್ನು ನೋಡಿದ್ದೇನೆ. ಒಂದೇ ಸಂದರ್ಭದಲ್ಲಿ ಒಂದು ಕಡೆಯಲ್ಲ, ಎರಡು ಕಡೆ ಇರುವ ಸಾಧುಗಳನ್ನು ನೋಡಿದ್ದೇನೆ. ಇಂತಹ ಸಾಧು ಸಂತರ ನನ್ನ ಅನುಭವ ಏನಿದೆ ಅದು ನನ್ನ ಮನಸ್ಸಿನಲ್ಲಿ ಇವತ್ತಿಗೂ ಅಚ್ಚಳಿಯದೆ ಹಾಗೆ ಉಳಿದಿದೆ. ಆ ಅನುಭವವನ್ನೇ ನಾನು ತಮ್ಮ ಮುಂದೆ ತಂದಿಡ್ತಾ ಇದ್ದೇನೆ. ನಾನು ಹಿಮಾಲಯದಲ್ಲಿ ನೋಡಿದ ಒಬ್ಬ ಯೋಗಿನಿ. ಆಕೆ ಭಾರತ ಮತ್ತು ಚೀನಾ ಗಡಿಯಲ್ಲಿ ಇದ್ದಂಥವು. ಸುಮಾರು 15,000 ಅಡಿಗಳ ಮೇಲೆ ಒಂದು ಗುಹೆಯ ಒಳಗಡೆ ಇದ್ದಂಥ ಯೋಗಿನಿ. ಅವಳು ತಮ್ಮ ಮುಂದೆ ಕುಳಿತಂಥ ವ್ಯಕ್ತಿಯ ಮನಸ್ಸನ್ನು ಹಾಗೆ ವಶಪಡಿಸ್ಕೊಳ್ತಾ ಇದ್ಲು. ಅವರ ಆಲೋಚನೆಯ ಮೇಲೆ ನಿಯಂತ್ರಣನ ಇಟ್ಕೊಂಡಿದ್ಲು ಆಕೆ. ಅಲ್ಲಿ ಜನ ಹೇಳೋ ಪ್ರಕಾರ ಅವಳಿಗೆ 40, 50, 60 ವರ್ಷ ಆಗಿರ್ಬೋದು. ಆದರೆ ಅವಳು ಯಾವ ಸಂದರ್ಭದಲ್ಲಿ ನೋಡಿದರೂ 16ರಿಂದ 18 ವರ್ಷದ ಯುವತಿಯಾಗಿ ಕಾಣಿತು. ಈ ಮಹಾನ್ ಸಾಧಕಿ ಯೋಗಿಯ ಕತೆ ಇಲ್ಲಿದೆ ನೋಡಿ. ಏನು ಮಗು? ಆಶ್ಚರ್ಯ ಆಯ್ತಾ? ಮಗು ಅಂದ್ರೆ ಮಗು. ನಂಗೇನೋ ಆಗ್ತಿದೆ. ನಂಗೆ ಬಾಲ್ಯ ನೆನಪಾಗ್ತಿದೆ. ಅಮ್ಮ ಸ್ನಾನ ಮಾಡಿಸ್ತಿದ್ದಾಳೆ, ನಾ ಗೋಲಿ ಆಡ್ತಿದ್ದೀನಿ. ಹೌದು, ಈಗ ನೀನ್ ಮಗು. ನಾವೇನ್ ಆಲೋಚನೆ ಮಾಡ್ತೀವೋ ಅದೇ ನಾವು. ಈಗ ನೀನ್ ಮಗು. ಈಕೆ ಹಿಮಾಲಯದ ನಿಗೂಢ ಯೋಗಿನಿ. ಇವಳಿಗೆ ವಯಸ್ಸೆಷ್ಟು ಅನ್ನೋದು ಗೊತ್ತಿಲ್ಲ. ಆಕೆ ಹಲವಾರು ವರ್ಷಗಳಿಂದ ಇಲ್ಲಿಯೇ ಸಾಧನೆ ಮಾಡ್ತಾ ಇದ್ದಾಳೆ. ಒಂದು ಅರ್ಥದಲ್ಲಿ ಈಕೆಗೆ ಮನುಷ್ಯ ಸಂಬಂಧನೇ ಇಲ್ಲ. ಈ ಯೋಗಿನಿಗೆ ಬಟ್ಟೆ ಇದ್ರು ಒಂದೇ, ಇಲ್ದಿದ್ರು ಒಂದೇ. ಈಗ ನೋಡ್ತಾ ಇರೋ ಈ ಯೋಗಿನಿಯನ್ನ ನಾನು ಭೇಟಿ ಮಾಡಿದ್ದು ಭಾರತ ಮತ್ತು ಚೀನಾದ ಗಡಿಯಲ್ಲಿ. ನೇಪಾಳದ ರಾಜಧಾನಿ ಕಠ್ಮಂಡುವಿನಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿ. ಅಂದು ಸಂಜೆ ನಾನು ಆ ಗುಹೆಯಲ್ಲಿ ಈ ಯೋಗಿನಿಯ ಜೊತೆ ಕುಳಿತಿದ್ದೆ. ನಿನ್ನ ಪಂಚೇಂದ್ರಿಯಗಳೇ ನಿಂಗೆ ಸತ್ಯ. ನೀನ್ ನೋಡಿದ್ದು, ನೀನ್ ಕೇಳಿದ್ದು, ನೀನ್ ವಾಸನೆ ತಗೊಂಡಿದ್ದು, ನಿನ್ ನಾಲ್ಗೆ ರುಚಿ, ಇದನ್ನೇ ಸತ್ಯ ಅನ್ಕೊಂಡಿದ್ಯಾ ಮೂರ್ಖ. ಇದನ್ನೆಲ್ಲ ಮೀರಿದ ಒಂದು ಸತ್ಯ ಇದೆ. ಯೋಗಿನಿಯ ಈ ಮಾತುಗಳು ಕೇವಲ ಮಾತುಗಳಾಗಿರಲಿಲ್ಲ, ಅದು ನದಿಯ ಹರಿಯುವಿಕೆಯ ಹಾಗಿತ್ತು. ಆಕೆಯ ಸೌಂದರ್ಯ, ಅದನ್ನು ಹೇಳೋದಕ್ಕೆ ಶಬ್ದಗಳೇ ಇರಲಿಲ್ಲ. ನಾನು ಆಕೆಯನ್ನ ನೋಡ್ತಾ ಇದ್ದೆ. ಆಕೆ ಸುಮ್ಮನೆ ನಗ್ತಾ ಇದ್ದಳು. ಅದು ಅಮ್ಮನ ನಗು ಆಗಿತ್ತು, ಅದು ಮಗುವಿನ ನಗು ಆಗಿತ್ತು, ಅದು ದೇವರ ನಗು ಆಗಿತ್ತು. ಕಳ್ಳ ಅನ್ಕೊಂಡ್ರೆ ಕಳ್ಳ, ಸುಳ್ಳ ಅಂತ ತಿಳ್ಕೊಂಡ್ರೆ ಸುಳ್ಳ. ಈಗ ನೀನು ಚಿಕ್ಕ ಬಾಲಕ, ಇನ್ನು ನೀನು ಅಮ್ಮನ ಎದೆ ಹಾಲು ಕುಡಿಯೋ ಮಗು. ನನಗೆ ಭಯ ಶುರುವಾಯಿತು. ನನ್ನ ಮನಸ್ಸಿನಲ್ಲಿ ಬರೋ ಆಲೋಚನೆಗಳು ಆಕೆಗೆ ತಿಳಿತಾ ಇತ್ತು. ನಾನು ಆಕೆಯ ಜೊತೆ ದೈಹಿಕ ಸುಖ ಪಡೆಯೋ ಬಯಕೆಯನ್ನ ಮನಸ್ಸಿನಲ್ಲಿ ತರೋದಕ್ಕೆ ಯತ್ನ ಮಾಡ್ತಾ ಇದ್ದೆ. ಆದರೆ ಅದು ಸಾಧ್ಯ ಆಗ್ತಾನೆ ಇರಲಿಲ್ಲ. ನಾನು ನನ್ನ ಬಾಲ್ಯದ ನೆನಪುಗಳಿಂದ ಹೊರಬರೋದಕ್ಕೆ ನಡೆಸ್ತಾ ಇದ್ದ ಯತ್ನ, ಆದರೆ ಅದು ಸಾಧ್ಯವಾಗದೆ ನನ್ನ ಮೈ ಬೆವರಿತು. ಕಾಲು ಕೈಗಳು ಜೀವ ಕಳೆದುಕೊಂಡು ನಿಸ್ತೇಜವಾಗಿತ್ತು. ನಾನು ನನ್ನ ಬಾಲ್ಯಕ್ಕೆ ಹಿಂತಿರುಗಿ ಬಿಟ್ಟಿದ್ದೆ.
ನಾನು ಆ ಯೋಗಿನಿಯ ಗುಹೆಯ ಒಳಗೆ ಇರೋವರೆಗೆ ನನಗೆ ಮಗು ಅಂತ ಅನಿಸ್ತಾ ಇತ್ತು. ಆಕೆ ತಾಯಿಯಾಗಿದೆ, ಪ್ರಕೃತಿಯ ಮಾತೆ ಹಾಗೆ, ನನ್ನ ಅಮ್ಮನ ಹಾಗೆ, ನಿಮ್ಮ ಅಮ್ಮನ ಹಾಗೆ, ಎಲ್ಲರ ಅಮ್ಮನ ಹಾಗೆ. ಅವಳ ಎದುರು ಕುಳಿತಾಗ ಆಕೆ ಸಂಪೂರ್ಣವಾಗಿ ನಗ್ನಲಾಗಿದ್ದರೂ ಸಹ ಬೇರೆ ರೀತಿಯ ಭಾವನೆ ಬರೋದಕ್ಕೆ ಅವಕಾಶನೇ ಇರಲಿಲ್ಲ. ಈ ಗುಹೆಯಲ್ಲಿ ಮತ್ತೇನಾಯಿತು, ನಂತರ ಏನು ನಡೀತು, ಅಲ್ಲಿ ನಡೆದ ಸಂಭಾಷಣೆ ಏನು, ಎಲ್ಲವನ್ನು ಹೇಳ್ತೀನಿ ಒಂದು ವಿರಾಮದ ನಂತರ. ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ಆ ಯೋಗಿನ ಬಗ್ಗೆ ಇನ್ನೇನು ಹೇಳಲಾರೆ, ತಾವೇ ನೋಡಬೇಕು ಗುಹೆಯ ಒಳಗೆ ನಡೆದದ್ದೇನು, ಅಲ್ಲಿ ನಡೆದ ಮಾತುಕತೆ ಏನು, ಹೇಗೆ ನಾನು ಸಂಪೂರ್ಣವಾಗಿ ಆಕೆಯ ಆಜ್ಞಾಧಾರಕಳಾಗಿದ್ದೆ ಅಂತ. ಯೋಗಿನಿ ಮಾತನಾಡ್ತಾನೇ ಇದ್ರು. ನಾನು ಅವರ ಮಗುವಾಗಿದ್ದೆ. ಮಗುವಿಗೆ ತಾಯಿಯ ಜೊತೆ ಹಠ, ತಾಯಿಗೆ ಮಗುವಿನ ಬಗ್ಗೆ ವಾತ್ಸಲ್ಯ. ಆದರೆ ಅಲ್ಲಿ ನಿಜವಾದ ಅರ್ಥದಲ್ಲಿ ನಾನು ಮಗು ಆಗಿರಲಿಲ್ಲ. ಆಕೆ ನನ್ನ ತಾಯಿಯೂ ಆಗಿರಲಿಲ್ಲ. ನಾನು ಒಂದು ಗಂಡು, ಆಕೆ ಒಂದು ಹೆಣ್ಣು. ಇಬ್ಬರಿಗೆ ಸಮಾನ ಆಗಿರೋದು ಯೌವನ. ಆದರೆ ಅಲ್ಲಿ ಆಕೆ ನನ್ನನ್ನ ಮಗುವನ್ನಾಗಿ ಮಾಡಿಬಿಟ್ಟಿತ್ತು. ನಾನು ಯುವಕ ಎನ್ನುವುದನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಯತ್ನ ನಡೆಸ್ತಾ ಇದ್ದೆ, ಆದರೆ ಅದು ನೆನಪಿಗೆ ಬರ್ತಾನೆ ಇರಲಿಲ್ಲ. ಈ ಗುಹೆ ಇದು ಮಾನವ ನಿರ್ಮಿತ ಅಲ್ಲ. ಸಮುದ್ರ ಮಟ್ಟದಿಂದ ಸುಮಾರು 15,000 ಅಡಿಗಳಷ್ಟು ಮೇಲೆ ಆಮ್ಲಜನಕದ ಪ್ರಮಾಣ ಕಡಿಮೆ. ಸ್ವಲ್ಪ ನಡೆದರೂ ಆಯಾಸ. ಇಂತಹ ಪ್ರದೇಶದಲ್ಲಿರೋ ಪ್ರಕೃತಿ ನಿರ್ಮಿತ ಗುಹೆ ಇದು ಸುಮಾರು 4 ಜನ ಆರಾಮಾಗಿ ತಂಗಬಹುದಷ್ಟು ವಿಶಾಲವಾಗಿತ್ತು. ಅಲ್ಲಿದ್ಲು ಈ ಯೋಗಿನಿ. ಆಕೆ ಕೆಲವು ಹಣ್ಣುಗಳನ್ನು ತಂದು ನನ್ನ ಮುಂದೆ ಇರಿಸಿತು, ಜೊತೆಗೆ ಒಂದು ಗ್ಲಾಸಿನಷ್ಟು ಹಾಲು. ಇಲ್ಲಿ ಹಾಲು ಹಣ್ಣು ಬಂದಿದ್ದು ಹೇಗೆ, ಎಲ್ಲಿಂದ, ಅದನ್ನ ಈ ಗುಹೆಗೆ ತಲುಪಿಸಿದವರು ಯಾರು? ನನ್ನ ಹೊಟ್ಟೆ ಹಸಿದಿತ್ತು. ನಾನು ಹಣ್ಣುಗಳನ್ನು ತೆಗೆದುಕೊಂಡೆ. ಮಗು ಆಹಾರ ಕೊಡುವವನು ಅದೊಂದು ಶಕ್ತಿ. ಅದು ಹೇಗೆ ಬಂತು ಅನ್ನೋದು ನಿನಗೆ ಸಂಬಂಧಿಸದ ವಿಚಾರ ಅಲ್ಲ. ನಿನಗೆ ಹಸಿವಾಗಿದೆ, ಹಸಿವೆಯನ್ನ ತಳಿಸ್ಕೊಳ್ಬೇಕು ಅಷ್ಟೇ. ದೇಹ ಕೇಳಿದ್ದನ್ನ ಕೊಡೋದು ನಮ್ಮ ಧರ್ಮ. ಹೇಗೆ ಕೊಡ್ತೇವೆ ಅನ್ನೋದು ಅಷ್ಟು ಮುಖ್ಯ ಅಲ್ಲ. ನಾನು ಹಣ್ಣು ತಿನ್ನತೊಡಗಿದೆ. ಕುಳಿತಲಿಂದ ಎದ್ದು ನಿಂತ ಯೋಗಿನಿ ಹಾಗೆ ಗುಹೆಯ ಇನ್ನೊಂದು ಮೂಲೆಗೆ ಹೋದರು. ಇತ್ತ ತಿರುಗಿ ಮಾತು ಮುಂದುವರೆಸಿದರು. ನಾನು ಯಾಕೆ ನಗ್ನನಾಗಿದ್ದೇನೆ ಅಂತ ಯೋಚಿಸ್ತಿದ್ಯಾ ಮಗು? ನಗ್ನತೆ ಅನ್ನೋದು ಸತ್ಯ. ಅದು ಅರ್ಥ ಆದರೆ ಸೌಂದರ್ಯ ತಿಳಿಯುತ್ತೆ. ಸೌಂದರ್ಯ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ನಾನು ಅವರನ್ನ ಸುಮ್ಮನೆ ನೋಡ್ತಾ ಇದ್ದೆ. ನನಗೆ ಅವರು ಎಂದು ಹೇಳೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಅಮ್ಮನನ್ನು ಅವರು ಅಂತ ಕರೆಯೋದು ಹೇಗೆ? ಹಾಗೆ ನನಗೆ ವಿಚಿತ್ರ ಮರವು ನನ್ನ ಹೆಸರು ಮರೆತು ಹೋಗಿತ್ತು. ನಾನು ಬಂದಿದ್ದು ಎಲ್ಲಿಂದ ಅನ್ನೋದು ನೆನಪಿನಲ್ಲೇ ಇರಲಿಲ್ಲ. ನಾನು ಅಮ್ಮನ ಕಣ್ಣುಗಳನ್ನು ಮಾತ್ರ ನೋಡ್ತಾ ಇದ್ದೆ. ಅಲ್ಲಿ ವಾತ್ಸಲ್ಯ ಇತ್ತು, ಅಲ್ಲಿ ಪ್ರೀತಿ ಇತ್ತು. ಅಮ್ಮ ತನ್ನ ನೋಟದಲ್ಲಿ ಪ್ರೀತಿಯನ್ನ ಹರಿಸ್ತಾನೆ ಇದ್ಲು. ಮಗನೇ, ನೀನು ಎಲ್ಲಿಂದ ಬಂದಿದ್ದು ಗೊತ್ತಿದೆಯಾ? ನೆನಪು ಮಾಡ್ಕೋ. ಯೋಗಿನಿ ಈ ಮಾತುಗಳನ್ನು ಹೇಳ್ತಾ ಇದ್ದಂತೆ ನನ್ನ ಮನಸ್ಸಿನಲ್ಲಿ ಮರೆಯಾದ ಚಿತ್ರ ಮತ್ತೆ ಮೂಡತೊಡಗಿತು. ಹೌದು, ಬೆಂಗಳೂರಿನಿಂದ ಉತ್ತರ ಭಾರತ ಪ್ರಯಾಣ ಕೈಗೊಂಡವನ್ನ ಸಾಧು ಸಂತರನ್ನ ನೋಡೋ ಹುಚ್ಚಿನಿಂದ ಈ ರೀತಿ ಮಾಡಿದ್ದೆ. ಆದ್ರೆ ನನಗೆ ನಿಜವಾದ ಸಾಧಕರು ಯಾರು ಅನ್ನೋದು ತಿಳಿಯಲೇ ಇಲ್ಲ. ನಾನು ಆಗ ನೇಪಾಳ ಪ್ರವಾಸದಲ್ಲಿದ್ದೆ. ಅಲ್ಲಿ ನಾನು ಭೇಟಿ ಮಾಡಿದ್ದು ಈ ಶೇರ್ಪಾನನ್ನು.
ಮಾತು ಕಡಿಮೆ, ಮುಖದಲ್ಲಿ ನಗಿಯೇ ಇಲ್ಲ. ಜಿ ಹಾ, ಎಸ್ ಸಾಬ್, ಜಿ ಹಾ ಸಾಬ್ ಎಂಬ 4-6 ಶಬ್ದಗಳನ್ನು ಬಿಟ್ಟರೆ ಬೇರೆ ಮಾತನ್ನ ಆತ ಆಡ್ತಾನೇ ಇರಲಿಲ್ಲ. ಈ ಶೇರ್ಪಾನ ಜೊತೆ ನಡೆದಿದ್ದು ಹಿಮಾಲಯ ಎಂಬ ಈ ನಿಗೂಢ ಜಗತ್ನಲ್ಲಿ ಅಲ್ಲಿ ನೋಡುವ ಕಣ್ಣುಗಳಿದ್ರೆ ಎಲ್ಲವೂ ಕಾಡ್ತಾ ಇತ್ತು. ಕಣ್ಣೇ ಇಲ್ಲಿದ್ರೆ ಕತ್ತಲೆ, ಬರೀ ಕತ್ತಲೆ. ಆತ ಹಿಮಾಲಯದ ಸಾಧು ಸಂತರ ಜಗತ್ನಲ್ಲಿ ನನ್ನನ್ನು ತಂದು ನಿಲ್ಲಿಸಿಬಿಟ್ಟಿದ್ದ. ನಾನು ನನ್ನ ಬದುಕಿನಲ್ಲಿ ಎಂದೂ ನೋಡೋದಿರೋದನ್ನ ಅಲ್ಲಿ ನೋಡಿದೆ. ಹೀಗೆ ನಾನು ಭೇಟಿ ಮಾಡಿದ್ದು ಈ ಯೋಗಿನಿಯನ್ನ. ವೀಕ್ಷಕರೇ, ಆ ಗುಹೆಯ ಒಳಗಡೆ ಸಂಪೂರ್ಣವಾಗಿ ಆ ಯೋಗಿನಿಯ ಪ್ರಪಂಚ ಇತ್ತು. ನಾನು ಮತ್ತು ನನ್ನ ಜೊತೆಗಿದ್ದ ಶೇರ್ಪಾ ಸಂಪೂರ್ಣವಾಗಿ ಅವಳ ನಿಯಂತ್ರಣಕ್ಕೆ ಒಳಪಟ್ಟಿದ್ವಿ. ಅಲ್ಲಿ ಮುಂದೇನಾಯ್ತು ನೋಡೋದಕ್ಕೆ ಮೊದಲು ಇನ್ನೊಂದು ವಿರಾಮ. ವೀಕ್ಷಕರೇ, ತಮಗೆಲ್ಲ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಆ ಗುಹೆಯ ಒಳಗೆ ಎಂಥ ಚಿತ್ರ ವಿಚಿತ್ರ ಘಟ್ಟಗಳು ನಡೀತಾ ಇದ್ವು ಅಂತಂದ್ರೆ, ಒಮ್ಮೆ ಹಸು ಹುಲಿಯಾಗಿ ಕಟ್ತಾ ಇತ್ತು, ಹುಲಿ ಹಸುವಾಗಿ ಕಟ್ತಾ ಇತ್ತು. ಆ ಯೋಗಿನಿ ಏನು ಹೇಳ್ತಾ ಇದ್ರೋ ಅವರು ಹೇಳಿದಂತೆ ಎಲ್ಲ ಕಾಣ್ತಾ ಇತ್ತು. ನೋಡಿ ಈಗ ಮುಂದಿನ ಕಥೆ. ನಾನು ಮತ್ತು ನೇಪಾಳದ ಶೇರ್ಪಾ ಇಬ್ರು ಹಿಮಾಲಯದ ಆ ಚಳಿಯಲ್ಲಿ ನಡೆದೆವು. ನಡೀತಾನೇ ಇದ್ದು ನಾನು ಅವನಿಗೆ ಹೇಳಿದ್ದೆ, ಯಾರೂ ನೋಡದ, ಯಾರಿಗೂ ಗೊತ್ತಿಲ್ಲದ ಯೋಗಿಯನ್ನ, ಸಂತರನ್ನ ನನಗೆ ದರ್ಶನ ಮಾಡಿಸ್ಬೇಕು ಅಂತ. ಆತ ನಗುತ್ತಾ ಹೇಳಿದ್ದ, ಆಯ್ತು ಸಾಹೇಬ್. ಆತನಿಗೆ ದಿನಕ್ಕೆ 150 ರೂಪಾಯಿ ಸಂಬಳ. ಆತನ ಜೊತೆ ನಾನು ಹೆಜ್ಜೆ ಹಾಕಬೇಕು. ಆತ ಇನ್ನೊಂದು ಮಾತನ್ನ ಹೇಳಿದ್ದ, ನೀವು ನೋಡುವುದನ್ನ ಮಾತ್ರ ಮಾಡಬೇಕು, ಸಂತರ ಜೊತೆ ಅವರ ಕೇಳದೆ ಹೊರತು ಮಾತನಾಡಬಾರದು. ಸುಮ್ಮನೆ ನೋಡಿ ಅನುಭವಿಸಿ, ನಿಮಗೆ ಈ ಬದುಕು, ಆಧ್ಯಾತ್ಮ, ದೇವರು ಎಲ್ಲ ಅರ್ಥ ಆಗತ್ತೆ. ಆತ ಆಡಿದ ಮಾತು ಇಷ್ಟೇ. ಮತ್ತೆ ಆತ ಮಾತನಾಡಲೇ ಇಲ್ಲ. ಇದೇ ನೋಡಿ ನೇಪಾಳದ ರಾಜಧಾನಿ ಕಠ್ಮಂಡು. ಇಲ್ಲಿಂದ ನಾವು ಹೊರಟಿದ್ದು ಭಕ್ತಪುರಕ್ಕೆ, ಅಲ್ಲಿಂದ ಪೊಕಾರೋ ಎಂಬ ಅರೆಪಟ್ಟಣಕ್ಕೆ, ಅಲ್ಲಿಂದ ಮುಂದೆ ಎಲ್ಲಿಗೂ ಗೊತ್ತಿಲ್ಲ. ನಾವು ಇಡೀ ಹಿಮಾಲಯವನ್ನ ಪ್ರದಕ್ಷಿಣೆ ಹಾಕುವ ಹಾಗೆ ನಡೀತಾನೇ ಇದ್ವು. ಅವತ್ತು ಸೂರ್ಯ ಉದಯಿಸುವುದಕ್ಕೆ ಮೊದಲು ನಮ್ಮ ಪ್ರಯಾಣ ಪ್ರಾರಂಭ ಆಗಿತ್ತು. ಆತ ಮುಂದೆ ನಡೀತಾ ಇದ್ದ, ನಾನು ಆತನ ಹಿಂದೆ. ನನಗೆ ನನ್ನ ದೇಹ ನನ್ನದಲ್ಲ ಅಂತ ಅನ್ನಿಸುವ ಹೊತ್ತು ಇಲ್ಲಿಗೆ ಬಂದು ತಲುಪಿದ್ದು ಈ ಗುಹೆಗೆ. ಅಲ್ಲಿದ್ದಳು ಈ ಯೋಗಿನಿ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ. ಮಹಾನ್ ತಾಯಿ, ಎಲ್ಲರ ತಾಯಿ, ನಮ್ಮ ಮನಸ್ಸುಗಳನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಲ್ಲ ಮಹಾಮಾತೆ. ತೊಡೆ ಮೇಲೆ ತಲೆ ಇಡು. ಪ್ರತಿಕ್ಷಣಂ ಮಮ ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರಸ್ಫುರ ದಿಗಂತ ಸಂತತಿ. ಅಮ್ಮ ಅಮ್ಮ ಅಮ್ಮ, ಹಾಲು ಕುಡಿತೀಯ ಮಗು? ಎದೆ ಹಾಲು ನೀಡ್ಲಾ? ಬಾ, ಹಾಲು ಕುಡಿದು ನಿನ್ನ ದಣಿವನ್ನ ನಿವಾರಿಸ್ಕೊ. ಮನಸ್ಸಿನಲ್ಲಿ ಅವ್ಯಕ್ತ ಆನಂದ, ಹೇಳಲು ಸಾಧ್ಯವಿಲ್ಲದ್ದು, ವರ್ಣಿಸಲು ಸಾಧ್ಯವಿಲ್ಲದ್ದು,
ನನ್ನ ಬದುಕಿನಲ್ಲಿ ಎಲ್ಲೋ ದೊರಕದಿದ್ದುದು ಇಲ್ಲಿ ದೊರಕಿತ್ತು. ಒಮ್ಮೆಲೆ ಎಲ್ಲಿಂದಲೋ ಕೂಗುವ ಸದ್ದು. ನನಗೆ ಅನುಮಾನನೇ ಇರಲಿಲ್ಲ, ಅದು ಯಾವುದೋ ಕ್ರೂರ ಪ್ರಾಣಿಯ ಕೂಗು. ಅಯ್ಯೋ, ಹುಲಿ! ಅಲ್ಲಿ ಹುಲಿ! ಅದು ಹುಲಿ ಅಲ್ಲ ಮಗು, ಹಸು. ನಿನಗೆ ಹುಲಿ ತರ ಕಾಣಿಸ್ತಿದೆ. ಭಯ ಅನ್ನೋದು ದೊಡ್ಡ ರೋಗ, ಅದು ನಿನ್ನ ಕೊಲ್ತಾ ಇದೆ. ಈಗ ನೀನೇ ಹೇಳು, ಅದನ್ನ ಹುಲಿ ಅನ್ಕೊಂಡ್ರೆ ಹುಲಿ ಅನ್ಸುತ್ತೆ, ಹಸು ಅಂತ ತಿಳ್ಕೊಂಡ್ರೆ ಹಸು ಅನ್ಸುತ್ತೆ. ನಾನು ಆ ಗುಪ್ತ ಗುಹೆಯಲ್ಲಿ ಕಳೆದು ಹೋಗಿದ್ದೆ. ನನಗೆ ಸತ್ಯ ಮತ್ತು ಭ್ರಮೆಗಳ ನಡುವಿನ ವ್ಯತ್ಯಾಸನೇ ಮರೆತು ಹೋಗಿತ್ತು. ನನ್ನ ಯೌವನ, ನನ್ನ ವೈಚಾರಿಕತೆ ಕಂಬಿಕಿತ್ತಿತ್ತು. ನನಗೆ ಇಡೀ ವಿಶ್ವವೇ ಅಮ್ಮನಾಗಿ ಕಾಣ್ತಾ ಇತ್ತು, ಎಲ್ಲವೂ ಅಮ್ಮನಂತೆ. ನೀನು ಈ ಗುಹೆ ದಾಟುವವರೆಗೂ ನನ್ನ ಮಗು, ನನ್ನ ಎದೆ ಹಾಲು ಕುಡಿದ ಮಗು. ಗುಹೆ ದಾಟಿದ್ಮೇಲೆ ನೀನ್ ಯಾರು, ನಾನು ಯಾರು? ಮರುದಿನ ಗುಪ್ತ ಗುಹೆಯಿಂದ ನಾನು ಹೊರಕ್ಕೆ ಬಂದೆ. ಆ ಗುಹೆಯ ಗಡಿಯನ್ನ ದಾಟುವವರೆಗೂ ನಾನು ಮಗುವಾಗಿದ್ದೆ. ಆ ಯೋಗಿನಿ ಅಮ್ಮನಾಗಿದ್ಲು. ನಾವಿಬ್ಬರು 15,000 ಅಡಿಗಳಿಂದ ಕೆಳಕ್ಕೆ ಇಳಿತಾ ಇಳಿತಾ ಹಿಮಾಲಯದ ಬುಡಕ್ಕೆ ಬರ್ತಾ ಇದ್ದೆವು. येन मंत्र प्रभावेण चंडी जापः शुभो भवेत्. ಆ ಯೋಗಿನಿ ಹೇಳಿದ ಕೊನೆಯ ಮಾತು, ನೀನು ಈ ಗುಹೆಯ ಒಳಗೆ ಇರುವವರೆಗೆ ನನ್ನ ಮಗು, ಇಲ್ಲಿಂದ ಹೊರಗಡೆ ಹೋದ ಮೇಲೆ ನೀನು ಯಾರು, ನಾನು ಯಾರು? ಅಲ್ಲಿ ಆದದ್ದು ಅದೇ. ಆ ಗುಹೆಯ ಒಳಗೆ ನಾನು ಇರುವವರೆಗೆ ಸುಮಾರು 24 ಗಂಟೆಗಳ ಕಾಲ ನನಗೆ ನನ್ನ ಬಾಲ್ಯ ಮಾತ್ರ ನೆನಪಾಗ್ತಾ ಇತ್ತು. ನನ್ನ ಅಮ್ಮ ನನಗೆ ಹಾಲು ಕುಡಿಸ್ತಾ ಇದ್ದು, ನನ್ನಮ್ಮ ನನ್ನ ಸ್ನಾನ ಮಾಡಿಸ್ತಾ ಇದ್ದಿದ್ದು, ನಾನು ನನ್ನ ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ದೆ. ಇದನ್ನು ಮೀರಿ ನಾನು ಬೇರೆ ರೀತಿಯಲ್ಲಿ ಆ ಯೌವನದಿಂದ ತುಂಬಿದ ಯೋಗಿನಿಯನ್ನು ನೋಡೋದಕ್ಕೆ ಸಾಧ್ಯನೇ ಆಗಿಲ್ಲ. ನಾನು ಆ ಗುಹೆಯ ಹೊರಗಡೆ ಬಂದೆ, ಆ ಗಡಿಯನ್ನು ದಾಟಿದೆ. ಆಗ ನಾನೊಬ್ಬ ಯುವಕ ಅನ್ನುವ ನೆನಪು ನನಗಾದದ್ದು. ಹಿಮಾಲಯದಲ್ಲಿ ಇಂಥ ಹಲವು ಸಾಧು ಸಂತರು ನಾನು ಭೇಟಿ ಮಾಡಿದ್ದೇನೆ. ಪ್ರತಿಯೊಬ್ಬ ಸಾಧು ಸಂತರದ್ದು ಒಂದು ನಿಗೂಢ ಕಥೆ. ಈ ಕಥೆಯನ್ನು ನಾನು ಪ್ರತಿ ವಾರ ತಮ್ಮ ಮುಂದೆ ತಂದಿದ್ದೇನೆ. ಗುಡ್ ನೈಟ್.